ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಚುನಾವಣಾ ಪ್ರಚಾರದ ಅಖಾಡದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಮೋದಿ ಡೈರೆಕ್ಟ್ ಹಿಟ್. ಸಿದ್ದರಾಮಯ್ಯ ವಿಚಾರವನ್ನೇ ದೊಡ್ಡ ರಾಜ್ಯದಲ್ಲಿ ಅಸ್ತ್ರ ಮಾಡಿಕೊಂಡ ಬಿಜೆಪಿ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕರ್ನಾಟಕ ಎಲೆಕ್ಷನ್ನು ಇನ್ನಿತರ ಹಲವು ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದ್ದ ಹೊತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಕಾನೂನು ಹೋರಾಟನೂ ಆಗ್ಬಿಡುತ್ತಲ್ಲ. ಏನು ದಕ್ಷಿಣಕ್ಕೆ ನ್ಯಾಯ, ಕರ್ನಾಟಕಕ್ಕೆ ನ್ಯಾಯ, ನಾವು ₹1 ಕೊಟ್ಟರೆ ನಮಗೆ ಎಷ್ಟು ಪೈಸೆ ಸಿಗುತ್ತೆ, ಉತ್ತರ ಪ್ರದೇಶಕ್ಕೆ ಎಷ್ಟು ಸಿಗುತ್ತೆ, ಬಿಹಾರಕ್ಕೆ ಎಷ್ಟು ಸಿಗುತ್ತೆ, ನಮಗೆ ಸಾವಿರಾರು ಕೋಟಿಗಟ್ಟಲೆ ನಷ್ಟ ಆಗಿದೆ ರಾಜ್ಯಕ್ಕೆ. ಅದೇ ಯು ಪಿಗಾದರೆ 2 ಲಕ್ಷ 3 ಲಕ್ಷ ಕೋಟಿ ತನಕ ಬರ್ತಾನೆ ಇರುತ್ತೆ. ಈ ರೀತಿಯ ವಿಚಾರಗಳು ಹೆಚ್ಚು ಸದ್ದು ಮಾಡಿದ್ವು. ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿ ಒಂದು ಹಂತಕ್ಕೆ ಕೇಳಿದ ಅಮೌಂಟ್ ಸಿಗದೆ ಇದ್ರು ಒಂದು ಹಂತಕ್ಕೆ ಬರ ಪರಿಹಾರದ ವಿಚಾರದಲ್ಲಿ ಗೆಲುವು ಸಿಕ್ತು. ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಪ್ರಾಸೆಸ್ಸೇ ಇದಕ್ಕೆಲ್ಲ ಅಡೆತಡೆಯಾಗಿದೆ. ಗೌರ್ಮೆಂಟು ವರದಿ ಕೊಡೋದಕ್ಕೆ ಲೇಟ್ ಮಾಡ್ತು ಅಂತೆಲ್ಲ ಜಟಾಪಟಿ ಆಗ್ತಾ ಇದ್ದಾಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹಂತಕ್ಕೆ ಪರಿಹಾರನೂ ಸಿಕ್ತು. ಇಷ್ಟೆಲ್ಲ ಗಮನ ಸೆಳೀತಲ್ಲ. ಡೆಲ್ಲಿಯಲ್ಲಿ ಹೋಗಿ ಸಿದ್ದರಾಮಯ್ಯನವರು ತಂಡ ಕಟ್ಟಿ ಪ್ರೊಟೆಸ್ಟ್ ಮಾಡಿದ್ರಿಂದ ಹಿಡಿದು DK ಸುರೇಶ್ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್, ಪ್ರತ್ಯೇಕ ರಾಷ್ಟ್ರ ಅನ್ನೋ ಥರದಲ್ಲಿ, ಇದೆಲ್ಲ ದಕ್ಷಿಣದ ನಾಯಕರು ಮೋದಿ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಪುಟಿದೇಳುವಂತೆ, ತೊಡೆತಟ್ಟುವಂತೆ ಮಾಡ್ತಲ್ವಾ. ಶುರುವಾಗಿದ್ದ ಮೂಲ ಕರ್ನಾಟಕದಲ್ಲಿ. ಈಗ ಇದನ್ನೇ ಮೋದಿ UP ಎಲೆಕ್ಷನ್ ಅಖಾಡದಲ್ಲಿ ಅಸ್ತ್ರ ಮಾಡ್ಕೊಂಡಿದ್ದಾರೆ. ಚುನಾವಣಾ ಪ್ರಚಾರದ ಕಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಡೈರೆಕ್ಟ್ ಹಿಟ್. ದೊಡ್ಡ ರಾಜ್ಯ, ಲೋಕಸಭಾ ಚುನಾವಣೆಗೆ ಹೆಬ್ಬಾಗಿಲು ಅಂತ ಕನ್ಸಿಡರ್ ಆಗುವಂಥ UPಯಲ್ಲಿ ಬಹಳ ಮಹತ್ವದ ಘಟ್ಟದಲ್ಲಿದೆಯಲ್ಲ, ಅಲ್ಲಿ ಏನು ಹೇಳ್ತಿದ್ದಾರೆ ಮೋದಿ ಅಂತ ಕೇಳಿದ್ರೆ, INDI ಕೂಟದ ಪಕ್ಷಗಳು, ಪ್ರತಿಪಕ್ಷಗಳು ನೋಡಿ UP ಜನಕ್ಕೆ ಯಾವ ರೀತಿ ಅವಮಾನ ಮಾಡ್ತಿದ್ದಾರೆ. ಇಲ್ಲಿ ಬಂದಿದ್ದದೇ ವಿಚಾರ ಅಲ್ವಾ. ಇಲ್ಲಿಂದ ತಗೊಂಡು ಹೋಗಿ UP ಜನರ ಹೊಟ್ಟೆಗೆ ಸುರಿತಿದ್ದಾರೆ. ಅಲ್ಲಿನವ್ರನ್ನ ನಾವು ಸಾಕಬೇಕಾ? ಆಮೇಲೆ ತಮಿಳ್ನಾಡಿನಲ್ಲಿ DMK ಕೆಲವು ಲೀಡರ್ಸ್ ಎಲ್ಲ ಕೊಟ್ಟು ಸ್ಟೇಟ್ಮೆಂಟ್ ಬೇರೆ ಇತ್ತಲ್ಲ, ಅಲ್ಲಿನವ್ರು ಬರೋದು ಟಾಯ್ಲೆಟ್ ತೊಳೆಯೋಕ್ಕೆ, UP ಬಿಹಾರ ಆ ಕಡೆಯಿಂದಲ್ಲ ನಮ್ಮಲ್ಲಿ ಬಂದು ಟಾಯ್ಲೆಟ್ ತೊಳೆಯೋಕೆ ಬರ್ತಾರೆ ಅನ್ನುವಂಥ ಸ್ಟೇಟ್ಮೆಂಟ್ಗಳು, ಇಂಥದ್ದೆಲ್ಲ ಇತ್ತಲ್ಲ. ಈಗ ಅದನ್ನೇ ಹೇಳ್ತಿದ್ದಾರೆ. ಉತ್ತರ ಪ್ರದೇಶದ ಜನರ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತನಾಡಿ ಅವಮಾನ ಮಾಡ್ತಾ ಇದ್ದಾರೆ. ಅಂಥವರನ್ನ ನೀವು ಗೆಲ್ಲಿಸ್ತೀರಾ? ದಕ್ಷಿಣ ಭಾರತದಲ್ಲಿ ಚುನಾವಣಾ ಪ್ರಚಾರ ನಡೆಸುವಾಗ ಉತ್ತರ ಪ್ರದೇಶದ ಜನರನ್ನ ಬೈಯೋದೇ ಇವರಿಗೆ ಅಸ್ತ್ರವಾಗ್ಬಿಟ್ಟಿತ್ತು. ಇಂಥವರನ್ನ ಗೆಲ್ಲಿಸ್ತೀರಾ ನೀವು? ಇಂಥವ್ರು ಬೇಕಾ ನಿಮಗೆ ಅಂತ UP ಪ್ರಚಾರದ ಕಣದಲ್ಲಿ ಕೇಳ್ತಾ ಇರೋದು ಮೋದಿ. ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಏನಂತ ಟ್ವೀಟ್ ಮಾಡಿ, ದಕ್ಷಿಣ ಭಾರತದಲ್ಲಿ ಚುನಾವಣೆ ಮುಗಿದಿದೆ ಅನ್ನೋ ಕಾರಣಕ್ಕೆ ಕೃತಜ್ಞತೆ ಇಲ್ಲದೆ ಪ್ರಧಾನಿ ಮೋದಿ ಈಗ ದಕ್ಷಿಣ ಭಾರತದ ಜನರನ್ನ ಗುರಿ ಮಾಡಿ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ವಿಭಜಿಸೋದಕ್ಕೆ ಹೊರಟಿದ್ದಾರೆ. ನಾವು ಕರ್ನಾಟಕವನ್ನ ಭಾರತ ಜನನೀಯ ತನುಜಾತೆ ಅಂತ ಪರಿಗಣಿಸಿದ್ದೀವಿ. ಭಾರತ ಎಂದು ಯಾರನ್ನೂ ಭೇದ ಭಾವದಿಂದ ನೋಡಲ್ಲ. ಆದ್ರೆ ಮೋದಿ ಅಂಥವ್ರು ಮಾತ್ರ ಈ ತರ ನಂಜುಕಾರ್ತಾ ಇದ್ದಾರೆ ಅಂತ ಮೋದಿ ವಿರುದ್ಧ ಗುಡುಗಿದ್ದಾರೆ ಸಿದ್ದರಾಮಯ್ಯ. ಸೊ ಮತ್ತೆ ಮುಂಚೂಣಿಗೆ ಬಂದಿದೆ ಸಿದ್ದರಾಮಯ್ಯನವರ ದಕ್ಷಿಣದ ಅಸ್ಮಿತೆ. DK ಶಿವಕುಮಾರ್, DK ಸುರೇಶ್ ಅವರು ಎತ್ತದಂತಹ ಈ ಪ್ರಮುಖ ಅಸ್ತ್ರ. ಸೊ ದಕ್ಷಿಣದವರನ್ನ ಟಾರ್ಗೆಟ್ ಮಾಡಿ ಮೋದಿ ಮಾತಾಡ್ತಿದ್ರು ಕೂಡ, ದಕ್ಷಿಣದಲ್ಲಿ ಚುನಾವಣೆಯ ಪ್ರಚಾರದಲ್ಲಿ ನಿಮ್ಮನ್ನ ಬಾಯಿಗೆ ಬಂದಂಗೆ ಆಡ್ಕೊಂಡಿದ್ದಾರೆ, ಬೈದಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ನೇರವಾಗಿ ಸಿದ್ದರಾಮಯ್ಯನವರ ವಿಷಯವೇ ಇಲ್ಲಿ ಬರ್ತಾ ಇರೋದು ಮತ್ತೆ ಗಮನ ಸೆಳೀತಾ ಇದೆ. ಹಾಗಾಗಿ UPಯಲ್ಲಿ ಈ ಸಲ ಅಂದುಕೊಂಡಷ್ಟು ಅಂದರೆ 75 ತನಕನೂ ಹೋಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಲ್ಲ ಬಿಜೆಪಿದು. ಅಷ್ಟಾಗಲ್ವಾ ಅನ್ನೋ ಥರ ಸಟ್ಟಾ ಬಜಾರ್ ಸಮೀಕ್ಷೆಗಳಿಂದ ಹಿಡಿದು ಕೆಲವು ರಿಪೋರ್ಟ್ಗಳೆಲ್ಲ 65-60 ಆಸ್ಪಾಸಲ್ಲಿ ಬರಬಹುದು ಅನ್ನೋ ಥರನೂ ಕೊಡ್ತಾ ಇದ್ದಾರೆ. ಸೊ ಆ ಟೆನ್ಷನ್ ನಿವಾರಿಸ್ಕೊಳ್ಳೋದಕ್ಕೆ INDI ಮೈತ್ರಿಕೂಟದಿಂದ ಏನಾದರೂ ಸಣ್ಣ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗತ್ತೆ ಅಂತ ಅನಿಸಿದ್ರೆ ಅದೆಲ್ಲವನ್ನ ನಿವಾರಿಸಿಕೊಳ್ಳೋದಿಕ್ಕೆ ಸಿದ್ದರಾಮಯ್ಯ ಅಸ್ತ್ರವನ್ನು ಬಿಟ್ರ ಮೋದಿ. ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. UP ಇಲ್ಲಿನ ಜನರನ್ನ ಅವಮಾನಿಸಿದ್ದಾರೆ INDI ಕೂಟದ ದೊಡ್ಡ ನಾಯಕರು ಅಂತ ಬಾಣ ಪ್ರಯೋಗ ಮಾಡಿರೋದು. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.